ಮೊದಲೇ ವಲ್ಲಿ ಮುಗೀತು. ಏನಂತಾರೆ ಅದಕ್ಕೆ? ಶಿಕ್ಷಾವಲ್ಲಿ ಅಂತ. ಶಿಕ್ಷಾವಲ್ಲಿ ಅಂತ. ಎರಡನೇದು ಯಾವುದಿಲ್ಲ ಈಗ? ಆಗಿದೆ ಆಗಿದೆ. ನೀವು ಬಂದಿದ್ದಿಲ್ಲ, ನೀವು ಆಗ ಬಂದಿದ್ದಿಲ್ಲ ಅಂತ ಕಾಣುತ್ತೆ. ಅಥವಾ ಮರ್ತಿರ್ಬೇಕು ಎಲ್ಲರೂ. ಆಗಿದೆ, ಇದು ಬರ್ತಿರ್ಬೇಕು. ಈಗ ಈಗ ಬ್ರಹ್ಮವಲ್ಲಿ ಈ ಶುರುವಾಗೋದು. ಬ್ರಹ್ಮವಲ್ಲಿ, ಮುಂದೆ ಭೃಗುವಲ್ಲಿ. 3 ವಲ್ಲಿಗಳಿದೆ. ವಲ್ಲಿ ಅಂದ್ರೇನು? ಬಳ್ಳಿ ಅಂತೀವಲ್ಲ ಹಾಗೆ. ಉಪನಿಷತ್ ವೃಕ್ಷಕ್ಕೆ ಬಳ್ಳಿಗಳು. ಅದು ಒಳಗಿನ ಅರ್ಥ ಬೇರೆ ಇರುತ್ತೆ. ಎರಡನೇದಕ್ಕೆ ಒಂದು ಮಂಗಲ. ಓಂ ಸಹನಾ ಭವತು ಸಹನೌ ಪುನತ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿರಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಊಟದ ಮಂತ್ರ ಆಗಿಬಿಟ್ಟಿದೆ, ಗೊತ್ತಾಯ್ತಾ? ಊಟಕ್ಕೆ ಕೊಡೋದು ಹಾಸ್ಟೆಲ್ಗಳೆಲ್ಲ ಊಟಕ್ಕೆ ಕೊಡೋದಕ್ಕೆ ಮುಂಚೆ ಹೇಳ್ತಾರೆ ಸಹನೌ ಸಹನಾ ಭವತು. ಬಿಡಿಸ್ಬೇಕಾದ್ರೆ ಸಹನಾ ಯಾರು ಸಹನಾ ಏಕೆ ಅಂತ ಗೊತ್ತಾಗುತ್ತೆ. ಸಹ ನೌ ಅವತ್ತು ಸಹನಾ ಭವತು. ಗುರು ಶಿಷ್ಯರು ಪ್ರಾರ್ಥನೆ ಮಾಡ್ತಾರೆ. ಸಹ ನೌ ಅವತ್ತು, ನಮ್ಮಿಬ್ಬರನ್ನೂ ದೇವರು ಕಾಪಾಡಲಿ, ಗುರು ಶಿಷ್ಯರನ್ನು ಕಾಪಾಡಲಿ. ಅಂದರೆ ಗುರು ಗುರುವಾಗಿ ಉಳಿಬೇಕು, ಶಿಷ್ಯ ಶಿಷ್ಯನಾಗಿರಬೇಕು, ವಿರೋಧಾದಿಗಳು ಬರಬಾರದು ಮುಂದೆ ಹೇಳ್ತಾರೆ. ಸಹನೌ ಭುನಕ್ತು, ನಮ್ಮನ್ನು ಪಾಲಿಸಲಿ. ಆವತ್ತು ಭುನಕ್ತು ಶಬ್ದಕ್ಕೆ ಪಾಲಿಸಲಿ ಮತ್ತು ಭಕ್ಷ್ಯಭೋಜನ ಕೊಟ್ಟು ನಮಗೆ ಆಹಾರಾದಿಗಳನ್ನು ಕೊಟ್ಟು ರಕ್ಷಿಸಲಿ ಅಂತ ಅರ್ಥ. ಸಹವೀರ್ಯಂ ಕರವಾವಹೈ, ಇಬ್ಬರು ಸೇರೇನೆ ನಮ್ಮ ಸಾಮರ್ಥ್ಯವನ್ನು ಉಪಯೋಗಿಸೋಣ. ಶಿಷ್ಯನ ಸಾಮರ್ಥ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ, ಗುರುವಿನ ಸಾಮರ್ಥ್ಯ ಅರ್ಥ ಮಾಡಿಸಲಿಕ್ಕೆ. ಇವರು ಯಶಸ್ವಿ ಆಗಬೇಕು ಅದರಲ್ಲಿ. ತೇಜಸ್ವಿ ನಾವಧೀತಮಸ್ತು ಅಂದ್ರೇನು? ನೌ ಅಧೀತಮಸ್ತು. ನಮ್ಮ ಅಧೀತ ಹೇಗಿರಬೇಕು ಅಂದರೆ ತೇಜಸ್ವಿ ಆಗಬೇಕು. ತೇಜಸ್ವಿ ಆಗಬೇಕು ಅಂದ್ರೆ ಏನು? ಸಮರ್ಥವಾಗಬೇಕು. ಓದ್ದೆ ಎಲ್ಲೂ ಕೆಲಸ ಇರೋದಿಲ್ಲ. ಯಾಕಂದ್ರೆ 3rd ಕ್ಲಾಸು ಇದರಲ್ಲಿ ಪಾಸ್ ಆಗಿದ್ದಾರೆ, 10th ಅಟೆಂಪ್ಟು. ಆ ಥರ ಆಗಬಾರ್ದು, ತೇಜಸ್ವಿ ಆಗಬೇಕು. ಫಸ್ಟ್ ರ್ಯಾಂಕ್ ಬಂದ ಏನಾಗುತ್ತಾಗ? ಎಲ್ಲೋದ್ರೂ ಇಮಿಡಿಯೇಟ್ ಇಡ್ತಾರೆ. ಆ ತೇಜಸ್ವಿ ಒಂದು ವಸ್ತು ಇರೋದು ದೊಡ್ಡದಲ್ಲ. ತೇಜಸ್ವಿ ಆಗಿರಬೇಕು ಅಂದ್ರೇನು? ಕೇಪಬಲ್ ಆಫ್ ಡೂಯಿಂಗ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಇರಬೇಕಾದ್ರೆ. ಇಲ್ಲೋದ್ರೆ ಇಲ್ಲ. ದೀಪ ಇದೆ, ಕತ್ತು ಏನು ಉಪಯೋಗ? ದೀಪ ಇದ್ದರೆ ದಿವಸ ಬ್ರೈಟ್ ಮಾಡು ಅಂತ ಹೇಳ್ತಾರಲ್ಲ, ಮನೆ ಆಗದೆ ಹೋದರೆ ವೇಸ್ಟ್. ಮಾ ವಿದ್ವಿಷಾವಹಿ, ನಮ್ಮಲ್ಲಿ ಜಗಳ ಬರದಂತೆ ಹೋಗಲಿ. ನಮ್ಮಿಬ್ಬರ ಮಧ್ಯೆ ಏನು ಉಂಟಾಗಬಾರ್ದು? ಜಗಳ. ದುಷ್ಟಜುಮ್ನ ದ್ರೋಣಾಚಾರ್ಯ ಇದ್ದಾರೆ. ಏನಿದ್ದಾರೆ? ದ್ರೋಣಾಚಾರ್ಯ ಕೊಲ್ಲಕ್ಕೆ ಹುಟ್ಟು ಬಂದಿರೋದೇ ಅಂತ. ಮಾ ವಿದ್ವಿಷಾವ. ಎಷ್ಟೋ ಸರ್ಥ ಹಾಗಾಗುತ್ತೆ. ತುಂಬ ಕಡೆಗೇನೆ ಒಂದು ಸ್ಟೇಜ್ ಬಂದ ಮೇಲೆ ದೊಡ್ಡ ಗಲಾಟೆಗಳಾಗಿಬಿಟ್ಟು ಡೀಲಿಂಗ್ ಆಗೋಗ್ಬಿಡ್ತಾರೆ. ಎಷ್ಟು ಬಟ್ಟಿ ದ್ವೇಷ ಮಾಡ್ತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಗದೇ ಇರಲಿ ಅಂತ ಹೇಳ್ತಾರೆ. ಆ ರೀತಿ ಆಗೋದು ಬಣ್ಣದಲ್ಲಿ ದ್ವೇಷ ಬರದಂತೆ ಇರಲಿ. ಬಂದರೆ ಅಫೆಕ್ಟ್ ಆಗೋದು ಯಾವುದಕ್ಕೆ? ಜ್ಞಾನ ಕಾರ್ಯಕ್ಕೆ. ಆದ್ದರಿಂದ ಎಂದು ಕೂಡ ದ್ವೇಷ ಬರದಂತೆ ಇರೋದು. ಮಾ ವಿದ್ವಿಷ. ಓಂ ಶಾಂತಿ 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 3 ಸತ್ ಹೇಳಿದ್ರು. ಶಾಂತಿ ಶಾಂತಿ ಶಾಂತಿ. ಒಂದು ಶಾಂತಿ 3 ಕಡೆ ವಿಘ್ನ ಬರುತ್ತೆ. ಈ ಲೋಕ, ಕೆಳಗಿನ ಲೋಕ, ಮೇಲಿನ ಲೋಕ. ಈಗ ಪದ್ಯವಾರದಲ್ಲಿ ಬೆರೀತಾರೆ. ದೇವ್ರ ಪೂಜೆ ಕೊಡ್ಬೇಕಾದ್ರೆ ಏನು ಮಾಡಬೇಕಂತೆ? ದೇವ್ರ ಮೇಲೆ ಹೂವು ಹಾಕಬೇಕು ಬಂದ ತಕ್ಷಣ, ಒಳಗೆ ಹೋದ ತಕ್ಷಣ. ಯಾಕೆ? ವಿಘ್ನಗಳು ಪರಿಹಾರ ಆಗಲಿಕ್ಕೋಸ್ಕರ. ವಿಘ್ನಗಳು 2: ಫಿಸಿಕಲ್ಲು ಮತ್ತು ಇವು ಸ್ಪಿರಿಚುವಲ್. ಇವಿಲ್ ಫೋರ್ಸಸ್ ಇರುತ್ತೆ, ಗೊತ್ತಾಯ್ತು? ಅವೆಲ್ಲ ಹೋಗಿಬಿಡ್ಬೇಕು. ಅದಕ್ಕೆ ದೇವರು ಮೊದಲು ಹೋಗಿ ಪುಷ್ಪಕ್ಷೇಪೇಣವ ಈಕ್ಷಯ ನೋಡ್ಬೇಕು, ಸರಿಯಾಗಿ ನೋಡಬೇಕು. ದೀಪ ಇದೆಯೋ ಇಲ್ವೋ? ದೀಪನೇ ಇರೋದಿಲ್ಲ, ನಂದಾದೀಪ ಇರಬೇಕು. ಆಮೇಲೆ ಏನಾದ್ರು ಸೇರ್ಕೊಂಡು ಜಿರಳೆ ಸೇರ್ಕೊಂಡಿದೆಯಾ? ಹಳ್ಳಿಗಳು ಓಡಾಡುತ್ತೆ. ಏನು ಮಾಡಿ ಕೆಲವು ಸಲ, ಗೊತ್ತಾಯ್ತಾ? ಸರಿಯಾಗಿ ಇಟ್ಕೊಳ್ಳೋದ್ರೆ ಎರಡೋ ಬಂದು ದೇವ್ರಿಗೆ ಬಿಟ್ಟು ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ. ಆಗಿರಬಾರ್ದು. ಆದ್ದರಿಂದ ಅಬ್ಸರ್ವ್ ಮಾಡಬೇಕು. ಅಕಸ್ಮಾತ್ ಇದು ಸೇರ್ಕೊಂಡ್ಬಿಟ್ಟಿದ್ರೆ ಚೆಡುಗಳು ಯಾವುದೋ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ಮಾಡಿಬಿಟ್ಟು ಒಂದು ಹೂವು ಹಾಕಿಬಿಟ್ರೆ ಏನಾಗುತ್ತದು? ಅದರಿಂದ ಮೂವ್ ಆಗಿಬಿಡುತ್ತೆ ಆ ಕಡೆ. ನಮಗೆ ಗೊತ್ತು ಬಿಡಿಸಕ್ಕೆ ಬರುತ್ತೆ. ಇವಾಗ ಹೊರಗಿಂದ ಒಳಗಿಂದ ದೈತ್ಯ ಶಕ್ತಿಗಳಿರುತ್ತೆ. ಅವು ಈ ಮಂತ್ರದಿಂದ ಪರಿಹಾರ ಆಗಿಬಿಡುತ್ತೆ, ಗೊತ್ತಾಯ್ತಾ? 2 ರೀತಿಯಲ್ಲಿ ವಿಘ್ನ ಪರಿಹಾರ ಆಗುತ್ತೆ. 3 ವಿಘ್ನ ಇದೆ ನಮಗೆ, ಮೇಲಿಂದು, ಮಧ್ಯದ್ದು, ಕೆಳಗಿಂದು. 3 ಪರಿಹಾರವಾಗಲಿ ಅಂತೇಳಿ ಶಾಂತಿ ಶಾಂತಿ ಶಾಂತಿ. ಅಥವಾ 3 ತಾಪಗಳು, ಆಧ್ಯಾತ್ಮಿಕ ಆದಿದೈವಿಕ ಆದಿಗಳು, 3 ತಾಪಗಳು ಪರಿಹಾರವಾಗಲಿ. ಅದು 3 ಸತ್ ಶಾಂತಿ ಅಂತ ಹೇಳಬೇಕು. ಅದಕ್ಕೆ ಶಾಂತಿ ಶಾಂತಿ ಶಾಂತಿ. ಇನ್ನೂ ಗಂಟೆ ಬಾರಿಸಿಲ್ಲ. ಇದು ದೇವ್ರ ಪೂಜೆ ಯಾವ ವಿಷಯ ಅಲ್ಲ. ಇದು ದೇವ್ರ ಪೂಜೆ ಪುಸ್ತಕ ಅಲ್ಲ. ಇದು ಯಾವುದಿದು? ಉಪನಿಷತ್ತು. ಆದ್ದರಿಂದ ಆ ವಿಷಯ ಬರೋದಿಲ್ಲ. ಗಂಟೆ ನೆಕ್ಸ್ಟ್ ಪೂಜಾ ಕಾಲದಲ್ಲಿ ನೆಕ್ಸ್ಟ್ ಅದು ವಿಘ್ನ ಪರಿಹಾರ ಮಾಡಿದ ಮೇಲೆ ಅವರ ಅಪಸತ್ವಂತ ಭೂತ ಅದನ್ನು ಹೇಳಬೇಕು. ಅಲ್ಲಿ ಕೂಡ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಅಷ್ಟೇ ಅಲ್ಲ, ದೇವ್ರ ಪೂಜೆ ಕಾಲಕ್ಕೂ ಹೇಳಬೇಕಲ್ಲ. ಇಷ್ಟು ಹೇಳಿ ಶುರುವಾಗುತ್ತೆ ಈ ವಲ್ಲಿ. ಶುರುವಾಗತ್ತೆ ಮೊದಲನೇ ಶುರು. ಬ್ರಹ್ಮವಿದಾಪ್ನೋತಿ ಪರಂ. ಬ್ರಹ್ಮವಿದಾಪ್ನೋತಿ ಪರಂ. ಬ್ರಹ್ಮವಿತ್ ಪರಂ ಆಪ್ನೋತಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಬ್ರಹ್ಮವಿತ್. ಬ್ರಹ್ಮವಿತ್ ಅಂದ್ರೇನು? ಇಷ್ಟೊತ್ತೇನು ಹೇಳಿದ್ರು? ಬ್ರಹ್ಮ ಅಂದರೆ ವಿಷ್ಣು. ವಿಷ್ಣುವನ್ನು ತಿಳಿದವನು
ಪರಂ ಆಪ್ನೋತಿ, ಪರಬ್ರಹ್ಮ ಆಪ್ನೋತಿ, ದೇವರ ಹತ್ರ ಹೋಗ್ತಾನೆ. ಇವತ್ತು ಮೆಡಿಕಲ್ದಲ್ಲಿ ಡಾಕ್ಟರ್ ಆಗ್ತಾನೆ, ಇದನ್ನು ಓದಿದ್ರೆ ದೇವರ ಹತ್ರ ಹೋಗ್ತಾನೆ. ಪರಬ್ರಹ್ಮ ವಿದ್ಯೆ ಓದಿದ್ರೆ ಏನಾಗ್ತಾನೆ, ದೇವರ ಹತ್ರ ಹೋಗ್ತಾನೆ. ಬ್ರಹ್ಮವಿತ್ ಆಪ್ನೋತಿ ಪರಂ, ಇದು ಸ್ವಾರಸ್ಯ. ಬ್ರಹ್ಮವಿತ್ ಪರಂ ಬ್ರಹ್ಮ ಆಪ್ನೋತಿ ಅಂತ ಹೇಳಿದರು. ಇವನು ಬ್ರಹ್ಮ, ಜೀವ ಶಬ್ದ ಬ್ರಹ್ಮಕ್ಕೆ ಜೀವ ಅಂತ ಅರ್ಥ ಇದೆ. ಆ ಜೀವ ಬ್ರಹ್ಮವಿತ್ ದೇವರನ್ನು ತಿಳ್ಕೊಂಡಾಗ ದೇವರ ಹತ್ರ ಹೋಗ್ತಾನೆ ಅಂತ ಹೇಳಿದ್ರು. ಐಕ್ಯವಂತಾನೆ ಅಂತ ಹೇಳಲಿಲ್ಲ. ಬಸ್ಸಲ್ಲಿ ಕೂತವ್ರು ಮೈಸೂರಿಗೆ ಹೋಗ್ತಾರೆ, ಮೈಸೂರೇ ಆಗಿಬಿಟ್ರೆ ಯಾರೋ ಹೋಗ್ತಾರ? ಮೈಸೂರು ತಲುಪ್ತಾನೆ ಅಂತ ಅರ್ಥ. ದೇವರ ಹತ್ರ ವೈಕುಂಠ ತಲುಪ್ತಾನೆ ಅಂತ ಅರ್ಥ. ಹೊರತು ಪುಣ್ಯಕ್ಕೆ ವೈಕುಂಠ ಸಮಾರಾಧನೆ ಅಂತಾರೆ, ಬ್ರಹ್ಮಕ್ಕೆ ಸಮಾರಾಧ್ಯ ಅಂತ ಯಾರೋ ಕರೆದ್ರು. ತದೇಶ ಅಭ್ಯುಕ್ತ ಬ್ರಹ್ಮವಿದ್ ಆಪ್ನೋತಿ ಪರಂ ತದೇಶ ಅಭ್ಯುಕ್ತ ಇದು ಹೇಳಿದ್ದಾರೆ. ಆ ರೀತಿಯಲ್ಲಿ ಏನಂತ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ದೇವರ ಡೆಫಿನೇಷನ್ ಇದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಸತ್ಯ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು. ಅವ್ರೇನು ಸತ್ಯಂ ಬ್ರಹ್ಮ ಅಂತ ಹೇಳಿದ್ರಲ್ಲ, ಅದಕ್ಕೆ ಜಗತ್ತು ಸುಳ್ಳು. ಜಗತ್ತು ದೇವರು ಸತ್ಯ ಅಂದಮೇಲೆ ಉಳಿದವರು ಏನಾಗುತ್ತಾ? ಆಯ್ತಾ, ಆ ಅರ್ಥ ಅಲ್ಲ ಸತ್ಯ ಶಬ್ದಕ್ಕೆ. ಹಾಗೆ ಸತ್ಯನಾರಾಯಣ ಅಂದರೆ ಉಳಿದವರು ಸುಳ್ಳು ಅಂತ ಅರ್ಥನ ಅಲ್ಲ. ಅದೆಲ್ಲ ಹೇಳ್ತಾರೆ ಏನಂತೆ, ಸತ್ಯಂ ಅನಂತಂ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ. ಎರಡು ಹೇಳಿದರು. ಒಂದು, ದೇವರನ್ನು ತಿಳಿಬೇಕು. ದೇವ್ರನ್ನ ಹೇಗೆ ತಿಳಿಬೇಕು? ಈ ರೀತಿ ದೇವರನ್ನು ತಿಳಿಬೇಕು. ಹಾಲು ತೊಗೊಂಬ, ನೆನ್ಪಿಡ್ಕೊ, ಬೆಳಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಏನೋ ತಂದು ಬಿಡಬೇಡ, ಬೆಳಗಿರುತ್ತೆ ಅಂತ ಹೇಳಿದಾಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ರೀತಿ ಯೋ ವೇದ, ಈ ರೀತಿ ಯಾರು ತಿಳಿತಾರೆ? ನಮ್ಗೆ ಓದಿ ತಿಳ್ಕೊಂಡ್ವಿ ಇಲ್ಲ. ಗುಹಾಯಾಮ್ ವೇದ, ಬಿಂಬರೂಪಿಯನ್ನು ನೋಡಬೇಕು. ಗುಹಾ ಅಂದರೆ ಹೃದಯ ಗುಹಾಯಾಮ್ ವೇದ. ಹೃದಯ ಗುಹೆಯಲ್ಲಿ ಯಾವ ರೀತಿ ತಿಳ್ಕೊಂಡು ನೋಡ್ತಾರಲ್ಲ ಅವರೇನಾಗ್ತಾರೆ? ಬ್ರಹ್ಮ ಭೇತಿ ಪರ. ಆಗ ಬ್ರಹ್ಮವಿದ್ ಆಪ್ನೋತಿ ಪರಂ. ಹೇಗಾಗ ತಿಳ್ಕೊಂಡ್ರೆ ಆಗೋದಿಲ್ಲ. ಆಪ್ನೋತಿ ಪರಂ ಗುಹಾಯಾಮ್ ಪರಮೇ ವ್ಯೋಮನ್. ಗುಹಾ ಯಾವುದು ಗೊತ್ತಾ? ಇದು ಪರಮ ಆಕಾಶ ಅಂತ ಕರೀತಾರೆ. ದೇವರು ನೋಡೋ ಆಕಾಶ ಇದು. ಆದ್ದರಿಂದ ಪರಮ ವ್ಯೋಮನ್ನೇ. ಈ ಆಕಾಶ ಬೇರೆ, ಈ ಆಕಾಶ ಬೇರೆ. ಇದು ಬಿಂಬರೂಪಿಯಾಗಿ ಪರಮಾತ್ಮ ನಮ್ಮನ್ನು ನೆಲೆಸಿರ್ತಕ್ಕಂಥ ಹೃದಯಾಕಾಶವಾದ್ದರಿಂದ ಇಲ್ಲೇ ದೇವರು ನೋಡಬೇಕು. ಇವತ್ತು ಎಲ್ಲೋ ಬರೋದ್ರಲ್ಲ, ಅದೇ ಆಗದಲ್ಲೇ ಬರೀಬೇಕು. ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಬೋರ್ಡ್ ಕ್ವಶನ್ ಪೇಪರ್ ಆನ್ಸರ್ ಮಾಡಿದರೆ ಪ್ರಾಕ್ಟೀಸ್ ಆಗುತ್ತೆ ಹೊರತು ಆಗೋದಿಲ್ಲ. ಈ ವರ್ಷದ್ದೇ ಪಾಸ್ ಮಾಡಬೇಕು. ಎಲ್ಲ ಮಕ್ಕಳ ಎಕ್ಸಾಮ್ಸ್ ಎಲ್ಲ ಮಾಡಿಸಿಟ್ಕೊಂಡ್ಬಿಟ್ರೆ ಅಲ್ಲ, ಅವತ್ತಿಂದೇ ಸಾಲ್ವ್ ಮಾಡಬೇಕು. ಆದ್ದರಿಂದ ಪರಮೇ ವ್ಯೋಮನ್. ಇವನು ಮುಂದೆ ಹೋಗ್ತೀವಿ ಬರ್ತಾರೆ, ಏನಾಗುತ್ತೆ? ಎಲ್ಲ ಬ್ರಹ್ಮಸೂತ್ರ ಪೂರ್ತಿ ಬಂದುಬಿಡುತ್ತೆ ಅದರೊಳಗೆ. ಫಲಾಧ್ಯಾಯ ಇದು. ಸೋಸ್ತುತೆ ಸರ್ವಾನ್ ಕಾಮ, ಇದು ಸಾಧನಾಧ್ಯಾಯ. ಮೊದಲು ಸಮನ್ವಯ ಅಧ್ಯಾಯ, ಆಮೇಲೆ ಅವಿರೋಧಾಧ್ಯಾಯ. ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅದೇ ಅವಿರೋಧಾಧ್ಯಾಯ ಬಂದುಬಿಡುತ್ತೆ ಅದರಲ್ಲಿ. ಆಮೇಲೆ ಯೋ ವೇದ ಎಂಬ ಸಾಧನಾಧ್ಯಾಯ. ಇಲ್ಲಿ ಬಂದಿದ್ದು ಫಲಾಧ್ಯಾಯ. ಸೊ ನಾವು ಬಿಡೀ ಬ್ರಹ್ಮಸೂತ್ರ ಭಾಷೆ ಬಂದವ ಲೆಕ್ಕಲ್ಲ. ಅದೆಲ್ಲ ಪೂರ್ತಿ ಬದ್ಧ ಭಾಷೆಕ್ಕೊಂದೇ ಅನ್ವಯ ಆಗೋದು, ಬೇರೆದಕ್ಕೆ ಯಾವುದಕ್ಕೂ ಮ್ಯಾಚ್ ಆಗೋದೇ ಇಲ್ಲ. ಅಲ್ಲಿ ಹೋಗಿ ಏನಿರ್ತಾನೆ ಅಂತ ಕೇಳಿ ಐಕ್ಯ ಹೊಂತಾನೆ ಅಂತ ಹೇಳಲಿಲ್ಲ. ಸೊ ಅಶ್ನುತೆ ಸರ್ವಾನ್ ಕಾಮಾನ್ ಎಂ ಸುಖಿ ಕಾಮಯತೆ ಇರ್ತ ಮಾತ್ರ. ಇದು ಮೋಕ್ಷನೇ ಹೊರತು ಬ್ರಹ್ಮೈಕ್ಯ ಮೋಕ್ಷ ಅಲ್ಲ. ಮೋಕ್ಷ ಅಂದರೆ ಬ್ರಹ್ಮೈಕ್ಯ ಅಲ್ಲೇ ಅಲ್ಲ. ಆದ್ದರಿಂದ ಎಲ್ಲ ಕಾಮನೆಗಳು ಈಡೇರುತ್ತವೆ ಅಂತ. ಎಲ್ಲ ಕಾಮನೆಗಳು ಈಡೇರುವ ಜಾಗನೇ ಪರಬ್ರಹ್ಮನ ಸ್ಥಳ ಸಹ. ಆಮೇಲೆ ಬ್ರಹ್ಮಣ ಸಹ ಐಕ್ಯ ಹೊಂದಿಬಿಡ್ತಾನೋ, ಐಕ್ಯ ಹೊಂದೋದಿಲ್ಲ. ಬ್ರಹ್ಮಣ ಸಹ ದೇವ್ರ ಜೊತೆಗಿರ್ತಾನೆ, ದೇವರೇ ಆಗೋದಿಲ್ಲ. ಅದಕ್ಕೆ ಎರಡರ್ಥ. ಬ್ರಹ್ಮದೇವ್ರ ಜೊತೆಗೆ ಹೋಗ್ತಾನೆ ಅಂತ ಒಂದರ್ಥ, ಒಬ್ಬನೇ ಹೋಗ್ಲಿಕ್ಕೆ ಬರೋದಿಲ್ಲ. ಬ್ರಹ್ಮದೇವ್ರ ಜೊತೆಗೆ ಹೋಗ್ತಾನೆ ಅಂತ ಒಂದರ್ಥ. ಅಲ್ಲಿ ಹೋದ್ಮೇಲೆ ಅವ್ರ ಜೊತೆಗಿರ್ತಾನೆ ಹೊರತು ಐಕ್ಯ ಹೊಂದೋದಿಲ್ಲ. ಅವ್ರೇನಂತಾರೆ, ಇದಕ್ಕೆಲ್ಲ ಸೆಕೆಂಡ್ ಮುಕ್ತಿ, ಇದು ಫಸ್ಟ್ ಮುಕ್ತಿ ಬೇರೆ ಅಂತ ಹೇಳ್ತಾರೆ. ಹಾಗೆ ಹೇಳಿಲ್ವಲ್ಲ ಅದನ್ನ. ಬ್ರಹ್ಮಣ ಶುಭಮ್ ಅಂತ ಹಾಕಿದ ಮೇಲೆ ಕೂಡ ಇನ್ನೂ ನೋಡ್ತಾ ಗೊತ್ತಾಗಲ್ಲ ಸಿನಿಮಾ ಅಷ್ಟೇ. ಶುಭಮ್ ಹಾಕಿ ಇನ್ನು ಸ್ವಲ್ಪ ತೋರಿಸ್ತಾರೆ ನೋಡಂತ ಇಲ್ಲ. ಒಬ್ಬ ಶುಭಮ್ ಹಾಕೋ ಉದ್ದೇಶ ಇರೋದು ಮುಗೀತು ಅಂತಪ್ಪ. ಇನ್ನೂ ಇದೆ ಅಂತ ನೋಡಿದರೆ ಅವ್ರು ಅತಿ ಆಸೆ ಇರೋನು. ಸುಳ್ಳು ಹುಡುಗರು ಬೈದು ಸುಮ್ಮನೆ ಕರೋಡು ಉದ್ದೇಶ ಪೆಟ್ಟಾಕ ಉದ್ದೇಶ ಹೊರ ಕರ್ಕೊಂಡು. ಹೌದೌದು. ಯಾವುದೇ ಅವ್ರಿಗೆ ವಿರುದ್ಧವಾಗಿದ್ದೆಲ್ಲ ಅತತ್ವವೇದ. ಯಾವುದು ವಿರುದ್ಧನೋ ಅದು ಇದು ಅಂತಿಲ್ಲ, ಅದೆಲ್ಲ ಅತತ್ವವೇದಕ್ಕೆ. ಬ್ರಹ್ಮಣ ವಿಪಶ್ಚಿತ, ವಿಪಶ್ಚಿತ ಬ್ರಹ್ಮಣ ಅಂಬಂದರೆ ಪರಬ್ರಹ್ಮನು ಹೋದ ಈ ಬ್ರಹ್ಮದೇವರು ಅರ್ಥ. ಹೀಗಾಗಿ ಬ್ರಹ್ಮಣ ಸಹ ಸೋಷ್ಣುತೆ ಸರ್ವಾನ್ ಕಾಮ. ವಾಯುದೇವ್ರ ಜೊತೆಗೆ ಹೋಗ್ತಾನೆ, ಬ್ರಹ್ಮದೇವ್ರ ಜೊತೆಗೆ ಹೋಗ್ತಾನೆ, ಅವ್ರ ಜೊತೆಗೆ ಇರ್ತಾನೆ, ಎಲ್ಲ ಪೈಕಿ ಈಡೇರಿಸ್ಕೊತಾನೆ ಹೊರತು ಬ್ರಹ್ಮೈಕ್ಯ ಹೊಂದೋದಿಲ್ಲ. ಪರಮಾತ್ಮನ ಜೊತೆಗಿರ್ತಾನೆ, ಅದು ಸಾಯುಜ್ಯ ಮುಕ್ತಿ. ಹೀಗೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅರ್ಥ ಇದೆ, ಇಷ್ಟರೊಳಗೇನೆ ಇಡೀ ಶಾಸ್ತ್ರಾರ್ಥ ಬಂದ್ಬಿಡುತ್ತೆ. ವಿವರಣೆಗಳೆಲ್ಲ ನಾಳೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿರೇರಿತಃ ಯದವೋಚ ಭಗವಂತೇನ ಪ್ರಿಯತಾಂ ಕಮಲಾಲಯ. ಆನಂದತೀರ್ಥವರದೇ ದಾನವ